ಇದು ಸ್ಟ್ರೈಟ್ನಿಂಗ್ ಐರನಿಂಗ್ ಮಿಷನ್, ಇದು ಡ್ರೈಯರ್ ಮಿಷನ್, ಇದು ಮಿರರ್, ಏಪ್ರಾನ್, ಇದು ಸ್ಟ್ರೈಟ್ನಿಂಗ್ ಕ್ರೀಮ್, ಇದು ಫಸ್ಟ್ ಕ್ರೀಮ್ ಅಪ್ಲೈ ಮಾಡಬೇಕಿದು, ಇದು ಸೆಕೆಂಡ್ ಕ್ರೀಮ್. ನಾನು ಮ್ಯಾಟ್ರಿಕ್ಸ್ದು ಸ್ಟ್ರೈಟ್ನಿಂಗ್ದು ಕ್ರೀಮ್ಸ್ಗಳನ್ನ ತಗೊಂಡಿದ್ದೀನಿ. ಸೊ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿ. ಇವ್ರದ್ದು ಹೇರು ಈ ಥರ ಇದೆ ಇವ್ರದ್ದು ಸ್ಟಾರ್ಟಿಂಗಲ್ಲಿ. ಸೊ ಫಸ್ಟು ಐರನಿಂಗ್ ಮಾಡ್ಕೋಬೇಕು ಹೇರ್ನ ಫುಲ್ಲು. ಫುಲ್ ಏರು ಕೂಡ ಐರನಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ರೀಮ್ ಇದು ಸ್ಟ್ರೈಟ್ನಿಂಗ್ ಕ್ರೀಮ್. ಇದು 20 ಮಿನಿಟ್ಸು ಡ್ರೈ ಆಗಕ್ಕೆ ಬಿಡಬೇಕು. ಇದಾದಮೇಲೆ ಏರ್ ವಾಶ್ ಮಾಡಬೇಕಾಗುತ್ತೆ. ಏರ್ ವಾಶ್ ಆದಮೇಲೆ ಡ್ರೈ ಮಾಡ್ತಾ ಇದ್ದೀನಿ. ಏರ್ ಡ್ರೈಯರ್ ತೊಗೊಂಡು ಡ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನು ಐರನಿಂಗ್ ಮಾಡ್ಕೋಬೇಕಾಗುತ್ತೆ. ಐರನಿಂಗ್ ಆದಮೇಲೆ ಸ್ವಲ್ಪ ಏರ್ ತಗೊಂಡು ಐರನ್ ಮಾಡಬೇಕಾಗುತ್ತೆ. ಸೆಕೆಂಡ್ ಕ್ರೀಮ್ ಅಪ್ಲೈ ಮಾಡಬೇಕು ಫುಲ್ ಏರ್ಗೂ ಅಷ್ಟೇ. ಇದು ಅಷ್ಟೇ 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಬಿಡಬೇಕಾಗುತ್ತೆ. ಆದಮೇಲೆ ಏರ್ ವಾಶ್ ಮಾಡಬೇಕಾಗುತ್ತೆ. ಏರ್ ವಾಶ್ ಆಗಿದೆ, ಡ್ರೈ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಎಷ್ಟು ಸಿಲ್ಕಿ ಆಗಿದೆ. ಹಾಯ್, ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಆ್ಯಂಡ್ ಸ್ಮೂತ್ನಿಂಗ್ ಮಾಡಿಸ್ತೀರಾ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಂತ ಅಂದರೆ, ನೀವು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಆ್ಯಂಡ್ ಸ್ಮೂತ್ನಿಂಗ್ ಮಾಡಿಸಿದ್ರೆ ಎವ್ರಿ ಮಂತು ನೀವು ಸ್ಪಾ ಮಾಡಿಸಿ. ನೀವು ಮಾಡೋ ಮಿಸ್ಟೇಕ್ಸ್ ಏನಂದರೆ 3 ಮಂತ್ಸ್ ಆದ್ರೂ ಸ್ಪಾ ಮಾಡಿಸಲ್ಲ, 1 ಮಂತ್ ಆದ್ರೂ ಸ್ಪಾ ಮಾಡಿಸಲ್ಲ. ನೀವು ಏರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸೆಲೂನಿಗೆ ಹೋದಾಗ ಒಂದು 3 ಮಂತ್ಸ್ ಎಲ್ಲ ಬಿಟ್ಕೊಂಡು ನೀವು ಸೆಲೂನಿಗೆ ಹೋಗಿರ್ತೀರ. ಸೊ ಅಲ್ಲೋಗಿ ಕೇಳಿದಾಗ ನಾನು ಏರ್ ಡ್ಯಾಮೇಜ್ ಆಗಿದೆ ಅಂದರೆ ಯಾವ ಸೆಲೂನವರು ಏನು ಮಾಡೋಕ್ಕಾಗಲ್ಲ. ಸೊ ಏನಂತಂದರೆ, ನೀವು ಎವ್ರಿ ಮಂತು ಸ್ಪಾ ಮಾಡಿಸ್ತಾ ಇದ್ದರೆ ಸೊ ಅದು ಸಾಫ್ಟ್ ಆಗಿರುತ್ತೆ, ಸಿಲ್ಕಿ ಆಗುತ್ತೆ. ನೀವು ಬರೋ ರೂಟಿಂದ ಬರೋ ಹೇರು ಅದು ಸಾಫ್ಟ್ನೆಸ್ ಆಗೇ ಬಂದಿರುತ್ತೆ. ಸೊ ಬರೋ ಹೇರು ಯಾವುದೇ ಕಾರಣಕ್ಕೂ ನಿಮಗೆ ಸ್ಟ್ರೈಟ್ ಆಗಿ ಬರಲ್ಲ, ಕರ್ಲಿ ಆಗಿ ಬರುತ್ತೆ. ಎವ್ರಿ ಮಂತ್ ನೀವು ಸ್ಪಾ ಮಾಡಿಸ್ತಾ ಹೋದಾಗ ನಿಮಗೆ ಅದು ತುಂಬ ಮಿಸ್ಟೇಕ್ಸ್ಗಳು ಏನೇನು ಮಾಡ್ತೀರಾ ಅಂತ ಹೇಳ್ತೀನಿ ನಾನು. ಎವ್ರಿ ಪೀಪಲ್ಸೂ ಸ್ಟ್ರೈಟ್ನಿಂಗ್ ಯಾರ್ಯಾರು ಮಾಡಿಸಿರ್ತೀರ 100% ಈ ತಪ್ಪುಗಳನ್ನ ಮಾಡಿರ್ತೀರ. ನೀವು ಯಾರಾದರೂ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ನೀವು ಏನೇನು ತಪ್ಪುಗಳನ್ನ ಮಾಡಿರ್ತೀರ. ಒಂದು ಸ್ಪಾ ಮಾಡಿಸಲ್ಲ, ಮತ್ತು ಅದೇ ಶಾಂಪು, ಅದೇ ಕಂಡೀಷ್ನರ್, ಅದೇ ಸೀರಮು ಒಂದು 3 ಮಂತ್ಸ್ ಯೂಸ್ ಮಾಡಿಬಿಟ್ಟು ಬಿಡ್ತೀರಾ. ನೆಕ್ಸ್ಟ್ ಏನಂತಂದರೆ ಏರ್ ಕಲರಿಂಗ್ ಹಾಕ್ತೀರಾ. ರೂಟಿಂದನೇ ನೀವು ಏರ್ ಕಲರಿಂಗು, ಮೆಹಂದಿ ಹಾಕ್ತೀರಾ, ಆಯಿಲ್ನ ಹಾಕ್ತೀರಾ. 3 ಮಂತ್ಸು ಆಯಿಲ್ನ ಹಾಕಂಗಿಲ್ಲ ನೀವು ಸ್ಟ್ರೈಟ್ನಿಂಗ್ನ ಮಾಡಿಸಿದ್ರೆ. ನೆಕ್ಸ್ಟು ಕಲರಿಂಗು ಕೂಡ ನೀವು 3 ಮಂತ್ಸು ನೀವು ಕಲರಿಂಗು ಕೂಡ ಮಾಡೋಂಗಿಲ್ಲ. ಸೊ ನಾವು ಅದನ್ನೆಲ್ಲ ಫಸ್ಟು ಸೆಲೂನಲ್ಲೇ ಹೇಳಿರ್ತೀವಿ. ಸೊ ನೀವು ಮಾಡೋ ತಪ್ಪಿಂದ ಅದು ಹೇರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಒಂದು ಕ್ರೇಜ್ ಆ್ಯಕ್ಚುಲಿ. ಸಿಲ್ಕಿ ಆಗಿರಬೇಕು ಹೇರು, ನೆಕ್ಸ್ಟು ತುಂಬ ಸಾಫ್ಟ್ ಆಗಿರಬೇಕು, ಏರು ಸ್ಟ್ರೈಟ್ನಿಂಗ್ ತುಂಬ ಚೆನ್ನಾಗಿರಬೇಕು ಅಂತ. ನಿಮಗೆ ಮೇಂಟೈನ್ ಮಾಡೋಕ್ಕಾದರೆ ನೀವು ಸ್ಟ್ರೈಟ್ನಿಂಗ್ನ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಟ್ರೈಟ್ನಿಂಗ್ನ ಮಾಡಿಸ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್, ಲವ್ ಯು.